ನೀವು ಕ್ಯಾರಿ ಬ್ಯಾಗ್ಗಳನ್ನು ಫ್ರೂಟ್ಸ್ ವೆಜಿಟೇಬಲ್ಸ್ ಹಾಗೆ ಏನಾದರೂ ಗ್ರೋಸರಿಗಳನ್ನು ತೊಗೊಂಡು ಬಂದಾಗ ಈ ಕ್ಯಾರಿ ಬ್ಯಾಗ್ಗಳನ್ನು ಕೊಟ್ಟಿರ್ತಾರೆ. ಇದನ್ನು ನೀವು ಅಲ್ಲಲ್ಲಿ ಮೂಲೆಯಲ್ಲಿ ಸೇರಿಸ್ತಾ ಇರ್ತೀರಾ. ಸೊ ನಂತರ ರೀಯೂಸ್ ಮಾಡೋದಕ್ಕೆ ಹೋದರೆ ಅದು ಸಿಗ್ತಾನೆ ಇರೋದಿಲ್ಲ. ಸೊ ಅದನ್ನು ನೀವು ಒಂದು ಜಸ್ಟ್ ವಾಟರ್ ಬಾಟಲ್ನ ಯೂಸ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸ್ಟೋರ್ ಮಾಡ್ಬೋದು. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಮುದುಡಿರುವಂತಹ ಎಲ್ಲ ಕವರ್ಗಳನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ಇದನ್ನು ವಿಡಿಯೋದಲ್ಲಿ ತೋರಿಸಿದಾಗೇ ಇದನ್ನು ಸುತ್ಕೊಳ್ತಾ ಹೋಗಬೇಕು. ಒಂದು ಕವರ್ ಕೊನೆಗೆ ಇನ್ನೊಂದು ಕವರ್ನ ಸೇರಿಸಿ ಈ ರೀತಿ ನೀವು ರೋಲ್ ಮಾಡ್ಕೊಳ್ತಾ ಹೋಗಿ ಈ ಒಂದು ರೋಲನ್ನು ನೀವು ಈ ಒಂದು ಬಾಟಲಲ್ಲಿ ಸೇರಿಸಿ ಇಟ್ಕೊಳ್ಬೇಕು. ಆವಾಗ ನೀವು ಮೇಲಿಂದ ಒಂದು ಕವರ್ ತೆಗೆದ್ರೆ ಸಾಕು, ನೀಟಾಗಿ ಒಂದರಿಂದ ಒಂದು ಈಸಿಯಾಗಿ ಬರುತ್ತೆ. ಹಾಗೆ ಕವರ್ ಕೂಡ ಒಂದು ಸ್ವಲ್ಪನೂ ಫೋಲ್ಡ್ ಆಗಿರೋದಿಲ್ಲ. ಸೊ ನೀಟಾಗಿ ಫೋಲ್ಡ್ ಆಗಿರುವಂತಹ ಕವರ್ಗಳು ನಿಮಗೆ ನೆಕ್ಸ್ಟ್ ರೀಯೂಸ್ ಮಾಡೋದಕ್ಕೆ ಸಿಗುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಸೊ ಈ ರೀತಿ ಜಸ್ಟ್ ಹೇಳ್ಕೊಂಡ್ರೆ ಸಾಕು, ನೀವು ಕಡಿಮೆ ಪ್ಲೇಸಲ್ಲಿ ಜಾಸ್ತಿ ಕವರ್ಗಳನ್ನು ಸ್ಟೋರ್ ಕೂಡ ಮಾಡ್ಬೋದು. ಇದನ್ನು ನಂತರ